ಹೇ ವೆಲ್ಕಮ್ ಬ್ಯಾಕ್ ಎಟ್ ಅನದರ್ ವಿಡಿಯೋ ಆಫ್ 22 ಆ್ಯಸ್ ಕ್ರಿಕೆಟ್ ಹಬ್. ನಾನು ನಿಮ್ಮ ಸಾಬತ್ತಿಕ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತಿನ ವಿಷಯ ಬರ್ತಾ ಇರೋದು ಐ ಪಿ ಎಲ್ಲಿನ ಅಂಗಳದಲ್ಲಿ. ಐ ಪಿ ಎಲ್ ಅಂಗಳದಲ್ಲಿ ಅಂತ ನಾವು ಮಾತಾಡ್ತಾ ಹೋದರೆ, ಐ ಪಿ ಎಲ್ ನಡೀದಲ್ಲೇ ಇರಲಿ, ಆನ್ ಸೀಸನ್ ಆಗಿರಲಿ, ಆಫ್ ಸೀಸನ್ ಆಗಿರಲಿ, ಐ ಪಿ ಎಲ್ ಬಗ್ಗೆ ಮಾತುಕತೆ ಅಂತೂ ಇದ್ದೇ ಇರುತ್ತೆ. ಯಾವ ದೇಶದಲ್ಲಿ ಕ್ರಿಕೆಟ್ನ ವಾಚ್ ಮಾಡ್ತಾರೆ, ಆಯಾ ದೇಶದಲ್ಲಿ ಐ ಪಿ ಎಲ್ ಅನ್ನೋ ಪದ ಎಲ್ಲರ ಕಿವಿಲ ಬಿದ್ದಿರುತ್ತೆ. ಐ ಪಿ ಎಲ್ ಅನ್ನೋದು ಒಂದು ಬ್ರ್ಯಾಂಡ್. ಲೀಗ್ಸ್ಗಳಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್. ಪ್ರಪಂಚದ ಎಲ್ಲ ಲೀಗ್ಸ್ ಒಂದು ಕಡೆ ಆದರೆ ಐ ಪಿ ಎಲ್ ಒಂದು ಕಡೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಇದೇ ರೀತಿ ಐ ಪಿ ಎಲ್ನಲ್ಲಿ ದೇರ್ ವಿಲ್ ಬಿ 10 ಟೀಮ್ಸ್ಗಳಿದ್ದಾವೆ. ಆ 10 ಟೀಮಲ್ಲಿ ಪ್ರತಿದಿನ ಒಂದೊಂದು ವಿಷಯಗಳು ಈಚೆಗಡೆ ಬರ್ತಾ ಹೋಗ್ತವೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಯಾವುದಪ್ಪ ಅಂದರೆ, ರಾಜಸ್ಥಾನ್ ರಾಯಲ್ಸ್ನ ಸಂಜು ಸ್ಯಾಮ್ಸನ್. ಸಂಜು ಸ್ಯಾಮ್ಸನ್ ಅವರು ಡಿಸೈಡ್ ಮಾಡಿದ್ದಾರೆ, ನಾನು ರಾಜಸ್ಥಾನ್ ರಾಯಲ್ಸ್ ಪಡ ನೆಕ್ಸ್ಟ್ ಸೀಸನ್ ನಾನು ಆಡಲ್ಲ ಅಂತ ಅವರ ಮ್ಯಾನೇಜ್ಮೆಂಟಿಗೆ ಹೇಳಿದ್ದಾರೆ. ಅವರು ದಯವಿಟ್ಟು ನನ್ನನ್ನು ರಿಲೀಸ್ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ ಅವರ ಮ್ಯಾನೇಜ್ಮೆಂಟ್ ಹತ್ರ. ಅವರು ಚೆನ್ನೈ ಸೂಪರ್ ಕಿಂಗ್ಸ್ ನಲ್ಲಿ ಆಡೋದಕ್ಕೆ ತುಂಬ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಅದೇ ರೀತಿ ಇನ್ ಕೇಸ್ ಏನಾದರೂ ಚೆನ್ನೈ ಸೂಪರ್ ಕಿಂಗ್ಸಿಗೆ ಸಂಜು ಸ್ಯಾಮ್ಸನ್ ಏನಾದರೂ ಹೋಗಬೇಕಂದ್ರೆ ಅದು ಟ್ರೇಡ್ ಮುಖಾಂತರ ಹೋಗ್ಬೋದು. ಟ್ರೇಡ್ ಮುಖಾಂತರ ಅಂದರೆ ರಾಜಸ್ಥಾನ್ ರಾಯಲ್ಸ್ ಒಂದು ಪ್ಲೇಯರ್ನ ಕೊಟ್ಬಿಟ್ಟು, ಅದೇ ರೀತಿ ಚೆನ್ನೈ ಸೂಪರ್ ಕಿಂಗ್ಸು ಇನ್ ರಿಪ್ಲೇಸ್ಮೆಂಟ್ ಆಫ್ ಸಂಜು ಸ್ಯಾಮ್ಸನ್ಗೆ ಒಂದು ಪ್ಲೇಯರ್ನ ಕೊಡಬೇಕಾಗುತ್ತೆ. ಇಟ್ ಈಸ್ ಬೇಸ್ಡ್ ಆನ್ ದ ಪ್ರೈಸ್. ಅವರ ಕರೆಂಟ್ ಪ್ರೈಸ್ ಏನಿದೆ, ಕರೆಂಟ್ ವ್ಯಾಲ್ಯೂ ಆಕ್ಷನಲ್ಲಿ ಅವ್ರದ್ದು ರಿಟೈನ್ ಮಾಡ್ಕೊಂಡಿರೋ ವ್ಯಾಲ್ಯೂ ಎಷ್ಟಿದೆ, ಅದ್ರ ಮೇಲೆ ಏನು ಮಾಡ್ಕೊತಾರೆ ಅಂದರೆ ಟ್ರೇಡ್ ಮಾಡ್ಕೊತಾರೆ. ಅದೇ ರೀತಿ ಸಂಜು ಸ್ಯಾಮ್ಸನ್ ಅವರು ಚೆನ್ನೈ ಸೂಪರ್ ಕಿಂಗ್ಸ್ನಲ್ಲಿ ಆಡಲು ತುಂಬ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಅದೇ ರೀತಿ ಚೆನ್ನೈ ಕ್ಯಾಂಪ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಸಹ ಚೆನ್ನೈ ಸೂಪರ್ ಕಿಂಗ್ಸಿಂದ ಈಚೆಗೆ ಬರಲು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅನ್ಸಂಗಿದೆ. ಅದೇ ರೀತಿ ಇನ್ ಕೇಸ್ ಏನಾದರೂ ರವಿಚಂದ್ರನ್ ಮತ್ತು ಸಂಜು ಸ್ಯಾಮ್ಸನ್ ಮಧ್ಯೆ ಟ್ರೇಡ್ ಆದರೆ, ರವಿಚಂದ್ರನ್ ಅಶ್ವಿನ್ ಅವರು ರಾಜಸ್ಥಾನ್ಗೆ ಹೋಗ್ತಾರೆ. ಅದೇ ರೀತಿ ಸಂಜು ಸ್ಯಾಮ್ಸನ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬರ್ತಾರೆ. ಆ್ಯಂಡ್ ಅಗೇನ್ ಈ ಟ್ರೇಡ್ನಲ್ಲಿ ಒಂದು ವ್ಯಾಲ್ಯೂ ಇಬ್ಬರದ್ದು ಎಷ್ಟಿದೆ ಅಂದರೆ, ಸಂಜು ಸ್ಯಾಮ್ಸನ್ ಅವರ ವ್ಯಾಲ್ಯೂ 18 ಕೋಟಿ ಇದೆ. ಆ್ಯಂಡ್ ಅಗೇನ್ ರವಿಚಂದ್ರನ್ ಅವರ ವ್ಯಾಲ್ಯೂ 9 ಕೋಟಿ ಇದೆ. ಇನ್ ಕೇಸ್ ಏನಾದರೂ ರಾಜಸ್ಥಾನ್ ರವಿಚಂದ್ರನ್ ಅಶ್ವಿನ್ನ ತೊಗೊಂಡ್ರೆ, ಹಾಗೆ ಇವರೇನಾದರೂ ಸಂಜು ಸ್ಯಾಮ್ಸನ್ ಅವ್ರನ್ನ ಸಿ ಎಸ್ ಕೆ ತೊಗೊಂಡ್ರೆ, ಸಿ ಎಸ್ ಕೆ ಅವರು 18 ಕೋಟಿ ಕೊಡಬೇಕಾಗುತ್ತೆ. ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ಅವರು 9 ಕೋಟಿ ತೊಗೊಬೇಕಾಗುತ್ತೆ. ಆ್ಯಂಡ್ ಹಾಗೇನು 9 ಕೋಟಿ ರಾಜಸ್ಥಾನ್ ರಾಯಲಿಗೆ ಸೇವ್ ಆಗುತ್ತೆ. 9 ಕೋಟಿ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಸಂಜು ಸ್ಯಾಮ್ಸನ್ಗೆ ಏನಾದರೂ ಟ್ರೇಡ್ ಮಾಡಿಕೊಂಡ್ರೆ ಚೆನ್ನೈ ಸೂಪರ್ ಕಿಂಗ್ಸ್. ಅದೇ ರೀತಿ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಕಡೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟು ಮಹೇಂದ್ರ ಸಿಂಗ್ ಧೋನಿ ಅವ್ರ ಜಾಗದಲ್ಲಿ ಸಂಜು ಸ್ಯಾಮ್ಸನ್ ಅವ್ರನ್ನ ನೋಡ್ತಾ ಇದೆ. ಇಂಡಿಯನ್ ವಿಕೆಟ್ ಕೀಪರು. ಮೇ ಬಿ ಧೋನಿದು ನೆಕ್ಸ್ಟು ಐ ಪಿ ಎಲ್ ಸೀಸನ್ ಮೇ ಬಿ ಲಾಸ್ಟ್ ಆಗ್ಬೋದು. ಅದರಿಂದ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದರೆ ಸಂಜು ಸ್ಯಾಮ್ಸನ್ ಅಂತ ಹೇಳ್ಬೋದು. ಮೇ ಬಿ ಚೆನ್ನೈ ಸೂಪರ್ ಕಿಂಗ್ಸ್ನ ಕ್ಯಾಪ್ಟನ್ ಆಗು ಸಹ ಅವರು ಆಟನ ಆಡ್ಬೋದು. ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ಅವರು ರವಿಚಂದ್ರನ್ ಅಶ್ವಿನ್ನೇ ಯಾಕೆ ಪರ್ಚೇಸ್ ಮಾಡಬೇಕು ಬೇಕಂದರೆ, ಅವರ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ವನಿಂದು ಅಸರಂಗ ಮತ್ತು ಮಹೇಶ್ ತೀಕ್ಷ್ಣ ಇದ್ದಾರೆ. ಲಾಸ್ಟ್ ಸೀಸನಲ್ಲಿ ಮಹೇಶ್ ತೀಕ್ಷ್ಣ ಮತ್ತು ವನಿಂದು ಅಸರಂಗ ಅಂತ ಹೇಳ್ಕೊಡುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅದೇ ರೀತಿ ಇನ್ ಕೇಸ್ ಏನಾದರೂ ರವಿಚಂದ್ರನ್ ಅವರು ಏನಾದರೂ ರಾಜಸ್ಥಾನ್ ರಾಯಲ್ಸ್ ಕಡೆ ಹೋದರೆ ಅವರ ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಅಗೇನ್ ರಾಜಸ್ಥಾನ್ ರಾಯಲ್ಸ್ಗೂ ಒಬ್ಬ ಅನುಭವಿ ನಾಯಕನ ಅವಶ್ಯಕತೆ ಇದೆ. ಏನಾದರೂ ರವಿಚಂದ್ರನ್ ಅಶ್ವಿನ್ ರಾಜಸ್ಥಾನ್ ರಾಯಲ್ಸಿಗೆ ಹೋದರೆ ಒಬ್ಬ ಕ್ಯಾಪ್ಟನ್ ಆಗಿ ಆಡ್ಬೋದು. ಅದೇ ರೀತಿ ರವಿಚಂದ್ರನ್ ಅಶ್ವಿನ್ ಪ್ರೀವಿಯಸ್ಲಿ ಆರ್ ಪರ ಆಡಿರೋದ್ರಿಂದ ರಾಜಸ್ಥಾನ್ ರಾಯಲ್ಸ್ನ ನೇಚರು ಪ್ರತಿಯೊಂದು ಗೊತ್ತಿರುತ್ತೆ ಅವ್ರಿಗೆ. ಅಲ್ಲಿರೋ ಮ್ಯಾನೇಜ್ಮೆಂಟ್ ಹೆಂಗಿದ್ದಾರೆ ಪ್ರತಿಯೊಂದು ಥಿಂಗ್ಸು ಗೊತ್ತಿರುತ್ತೆ. ಇನ್ ಕೇಸ್ ಏನಾದರೂ ಟ್ರೇಡ್ ಆಗಬೇಕಂದ್ರೆ, ಸಂಜು ಸ್ಯಾಮ್ಸನ್ನಿಗೆ ಟ್ರೇಡ್ ಮಾಡ್ಕೊಬೇಕಂದ್ರೆ ರವಿಚಂದ್ರನ್ ಅಶ್ವಿನ್ ಈಸ್ ದ ಬೆಸ್ಟ್ ಚಾಯ್ಸ್ ಫಾರ್ ರಾಜಸ್ಥಾನ್ ರಾಯಲ್ಸ್. ಆ್ಯಂಡ್ ಅಗೇನ್ ಸಿ ಎಸ್ ಕೆ ಸಂಜುನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಫ್ಯೂಚರ್ ಕ್ಯಾಪ್ಟನ್ ನೋಡ್ತಾ ಇದ್ದಾರೆ ಸಿ ಎಸ್ ಕೆನವರು. ನೆಕ್ಸ್ಟ್ 5 to 6 ಇಯರ್ ಧೋನಿ ರಿಪ್ಲೇಸ್ಮೆಂಟ್ ಯಾರಪ್ಪ ಅಂತ ಹೇಳಿದರೆ, ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಬ್ಯಾಟರ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ರಾಜಸ್ಥಾನ್ ರಾಯಲ್ಸ್ನ ಯಂಗ್ ಟೀಮಿಗೆ
ಗೈಡ್ ಮಾಡೋದಕ್ಕೆ ಒಬ್ಬ ಸೀನಿಯರ್ ಪ್ಲೇಯರ್ನ ಅವಶ್ಯಕತೆ ಇದೆ. ಅದೇ ರವಿಚಂದ್ರನ್ ಅಶ್ವಿನ್ ಅವರು ಇದನ್ನು ಕಂಪ್ಲೀಟಾಗಿ ಆ ಜವಾಬ್ದಾರಿಯನ್ನು ತಗೊಂಡು ಒಂದು ಒಳ್ಳೆ ಟೀಮ್ನ ಗ್ರೂ ಮಾಡಿಬಿಟ್ಟು ಮೇ ಬಿ ಇನ್ ಫ್ಯೂಚರ್ ಆಫ್ಟರ್ 2 to 3 ಇಯರ್ಸ್ ಆದಮೇಲೆ ಯಶಸ್ವಿ ಜೈಸ್ವಾಲ್ ಆ ಟೀಮ್ನ ಕ್ಯಾಪ್ಟನ್ ಆಗೋ ಸಾಧ್ಯತೆಗಳು ತುಂಬ ಇದ್ದಾವೆ. ಸೊ ನನ್ನ ಪ್ರಕಾರ ರೈಟ್ ಟು ರೈಟ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದರೆ ಸೊ ಅದು ರವಿಚಂದ್ರನ್ ಅಶ್ವಿನ್ ಮತ್ತು ಸಂಜು ಸ್ಯಾಮ್ಸನ್. ಸೊ ಅದೇ ರೀತಿ ರಾಜಸ್ಥಾನಿಗೆ ಏನಾದರೂ ಈ 2 ಪ್ಲೇಯರ್ಸ್ ಮಧ್ಯೆ ಟ್ರೇಡ್ ಮಾಡಿಕೊಂಡ್ರೆ ರಾಜಸ್ಥಾನಿಗೆ 9 ಕೋಟಿಯಷ್ಟು ಲಾಭ ಅಂತೂ ಆಗುತ್ತೆ. 9 ಕೋಟಿ ಅವರ ಪರ್ಸಲ್ಲಿ ಹೋಗುತ್ತೆ. ಆ್ಯಂಡ್ ಸಿ ಎಸ್ ಕೆದು 9 ಕೋಟಿ ಪರ್ಸಿಂದ ಏನಾಗುತ್ತೆ ಸೊ ಈಚೆಗಡೆ ಹೋಗುತ್ತೆ. ಸೊ ಇದೇ ಇವತ್ತಿನ ವಿಷಯ. ಸೊ ದಯವಿಟ್ಟು ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಗೆ ಥ್ಯಾಂಕ್ ಯು.